ಓಕೆ, ಥ್ಯಾಂಕ್ ಯು. ಹಿರಿಯೂರು ಎಂ ಮಹಾದೇವಪ್ಪ ಕಂಬಿ ಕುಳ್ಳಪ್ಪ. ಆದರೆ ಈ ದೇವಸ್ಥಾನದಲ್ಲಿ ಈಗಲೂ ಪ್ರವೇಶಿಸುತ್ತೆ. ಈ ದುಡ್ಡಿನ ಹಣನ ಇದರಿಂದ ಆಡಿ ಇವೆಲ್ಲ ಸಂಪರ್ಕ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊದಲು ಇದ್ಕೊಂತ ಇತ್ತು ದಾಸೋಹ, ಅದರಿಂದ ಮುಂದುವರಿತಿರ್ಲಿಲ್ಲ ಮಾದೇಶನ ಬೆಟ್ಟ. ಇಲ್ಲೇ ಈ ದಾಸೋಹ ಮಾಡ್ತಾರೆ, ಇಲ್ಲೇ ಮಠ ಕಟ್ಟಿ ರೈತರಿಗೆ ನಮ್ಮಂಥ ಬಡವರು ಅಂಗವಿಕಲರಿಗೆ ಅವಕಾಶ ಕೊಟ್ಟು ಅನುದಾನ ಮಾಡ್ತಾ ಇದ್ದಾರೆ ಈ ಮಾದೇಶ್ವರ ದೇವಸ್ಥಾನದಲ್ಲಿ. ಆದ್ದರಿಂದ ಈ ದೇವಸ್ಥಾನದವರು ಪೂಜೆ ಪುಣ್ಯ ಪುರುಷರಿಗೆ ವಂದನೆ ಮಾಡಿ ನಮಸ್ಕಾರ ಮಾಡಿ. கோயில் எங்கே இருக்கு? பார்க்குறியா? குஷி ஆயிடுச்சு ரொம்ப. சாப்பிட ಥ್ಯಾಂಕ್ ಯು. ಸ್ವಾಮಿ ಚಿನ್ನದ ಗದ್ದುಗೆ ಸಿಂಗಾರ ಮಾಡಲು ತಂದೆವು. ಗದ್ದುಗೆ ಗುಡಿಯಲ್ಲಿ ಮುದ್ದು ಮಾದೇವ ಎದ್ದು ನೋಡಯ್ಯ ಏಳು ಮಲೆ ಒಡೆಯ. ಗದ್ದುಗೆ ಗುಡಿಯಲ್ಲಿ ಮುದ್ದು ಮಾದೇವ ಎದ್ದು ನೋಡಯ್ಯ ಏಳು ಮಲೆ ಒಡೆಯ. ಪರುಸೆ ಬಂದಾದೆ ಮುಗ್ಗಿನ ಪರುಸೆ ಬಂದಾದೆ, ಪರುಸೆ ಬಂದಾದೆ ಮುಗ್ಗಿನ ಪರುಸೆ ಬಂದಾದೆ. ಯಾವ ಊರು? ಯಾವಾಗ ಬಂದಿದ್ದು? ಸ್ನಾನಕ್ಕೆ ಬಂದಿದ್ದೀರಾ? ಹೇಗೆ ಅನ್ನಿಸ್ತು ಸರ್ ಈಗ? ಪ್ರತಿ ವರ್ಷ ಬರ್ತಾರೆ. ವಿಶೇಷವಾಗಿ ಶಿವರಾತ್ರಿ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಹಾಲರುವೆ ಮ್ಯಾಲೆ ಬರುತ್ತಾರೆ, ಸಾಲು ಸಾಲಾಗಿ ಕುಣಿಯೋಣ. ಹಾಲರುವೆ ಮ್ಯಾಲೆ ಬರುತ್ತಾರೆ, ಸಾಲು ಸಾಲಾಗಿ ಕುಣಿಯೋಣ. ನೂರೊಂದು ಬಾಲೆಯರ ಹಾಲರುವೆ ಮಾದೇವ್ಗೆ ದಿನಕ್ಕೆ ದಿನ ಹಾಲರುವೆ ಮ್ಯಾಲೆ ಬರುತ್ತಾರೆ, ಆಲುತ್ತಾ ಜೋಲುತ್ತಾ ತೂಗುತ್ತಾ. ಆಲುತ್ತಾ ಜೋಲುತ್ತಾ ತೂಗುತ್ತಾ. ಯಾವ ಊರು? ಯಾವ ಬಂದಿದ್ದು? ದರ್ಶನ ಆಯ್ತಾ? ಹೇಗೆ ಅನ್ನಿಸ್ತು? ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ರೈಟ್ ಸೈಡ್ ಹೋಗಿ. ಯಾವ ಬಂದಿದ್ದು? ದರ್ಶನ ಆಯ್ತಾ? ಎಷ್ಟೊತ್ತಾಯ್ತು? ಗುಂಪು ಅರ್ಧ ಗಂಟೆ ಆಯ್ತು. ರಶ್ ಇದೆ ತುಂಬ. ಖುಷಿ ಆಗ್ತದೆ. ಪ್ರತಿ ವರ್ಷ ಬರ್ತಾರೆ. ಹಾಂ, ಈ ವರ್ಷ ತುಂಬ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ತುಂಬ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಎಲ್ಲ ಸಮಸ್ತ ಜನತೆಗೆ. ಓಕೆ,
ವಾಲಂಬಾಡಿಯಿಂದ ವಾಲೂಗ ಮಾಡಿಕೊಂಡು ಹಾಲರುವೆ ಬರುವಾಗ ಬಾನಾಸುರೇರಿ ಮೇಲೆ ಜಾಣ ಮಾದೇವ ನಿಂತು ಬಾ ಎಂದು ಕರೆವಾಗ ಮೆರೆವ ಮಾದೇವನಿಗೆ ಅರಿವೆಯ ಮಡಿಹಾಸಿ ಶರಣೆಂದು ನಮಿಸೋಣ. ಕಟ್ಟಿ ಕರ್ಪೂರ ಹಚ್ಚಿ ಮಟ್ಟಿ ಸಂಭ್ರಾಣಿ ಬೆಳಗಿ ಉಘೆ ಎಂದು ಕೂಗೋಣ. ಹಾಲು ಗುಂಬದ ಮ್ಯಾಲೆ ಲೋಲ ನಾಡುತ್ತ ಬರುವ ಸುಮಾರು 50,000 ಪಡೆದು ಭಕ್ತಾದಿಗಳಿಗೆ ಕೂಡ ದರ್ಶನ ಮಾಡುವಂತಹ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟು ಮಹದೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮನ್ನು ಪ್ರಾರ್ಥನೆ ಅನುದಾನ ಮಾಡ್ತಾರೆ. ಮತ್ತೆ ಮಲೆ ಮಹದೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೆ ಮಾಡಿರೋ ಬರ್ತಾರೆ. ಹೆಸರು ಯಾವ ಊರು? ಯಾವಾಗ ಬಂದಿದ್ದು? ಈಗ ಬರ್ತಾ ಇದ್ದೀರಾ? ಹೇಗೆ ಅನ್ನಿಸ್ತು ಬರಬೇಕಾದ್ರೆ? ಫುಲ್ಲು ಜನ ಜೋರಾಗಿದ್ದಾರಾ ಶಿವರಾತ್ರಿಗೆ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಕಂಟಿನ್ಯೂಸ್ ಶಿವರಾತ್ರಿ ಬರ್ತೀರಾ? ಜಾಗರಣೆ ಇಲ್ಲೇನಾ? ನಾಳೆ ಹೋಗೋದಾ? ಎಷ್ಟು ಜನ ಬಂದಿದ್ದೀರಾ? ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಹೆಸರು ಯಾವ ಊರು? ಶ್ರೀನಿವಾಸಪುರ. ಹಾಂ, ಎಲ್ಲಿಂದ ನಡ್ಕೊಂಡು ಬಂದಿದ್ದೀರಾ ನೀವು? ಊರಿಂದ ನಡ್ಕೊಂಡು ಬಂದಿದ್ದೀರಾ? ಎಷ್ಟು ದಿವಸ ಆಯ್ತು ಇಲ್ಲಿ ಬರೋಷ್ಟರಲ್ಲಿ? 3 ದಿವಸ ನಡ್ಕೊಳ್ಬೋದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹಿಂಗೆ? ಪ್ರತಿ ಶಿವರಾತ್ರಿ ಬರ್ತೀರಾ? ಹಾಂ, ಎಷ್ಟು ಜನ ಬಂದಿದ್ದೀರಾ? ಹೌದಾ? ಎಷ್ಟು ದಿವಸ ಇರ್ತೀರಾ? ಹಾಂ, ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ಸೂಪರಾ? ನಿಮ್ಮ ಹೆಸರು? ಯಾವ ಮೈಸೂರಿಂದ. ಯಾವತ್ತು ಬಂದ್ರಿ? ಹೇಗೆ ಅನ್ನಿಸ್ತು? ಶಿವರಾತ್ರಿ ಜಾತ್ರೆ ಖುಷಿ ಆಯ್ತಾ? ದರ್ಶನ ಎಲ್ಲ ಆಯ್ತಾ? ಪ್ರಸಾದ? ಇವತ್ತು ಜಾಗರಣೆ ಎಲ್ಲಿ ಮಾಡ್ತೀರಾ? ಇಲ್ಲೇ ಇರ್ತೀರಾ ಅಲ್ಲ ಊರು? ಇಲ್ಲೇ ಇರ್ತೀರಾ? ನಾಳೆ ಹೊರಡೋದಾ? ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಹೆಸರು ಯಾವ ಊರು? ಯಾವಾಗ ಬಂದಿದ್ದೀರಿ? ಇವತ್ತೆಲ್ಲಿ ಹೋಗಿದ್ರಿ? ಹೇಗೆ ಅನ್ನಿಸ್ತು ಮೇಡಮ್ ನಿಮಗೆ? ಎಷ್ಟು ವರ್ಷ ಹೋಗ್ತಾ ಇದ್ದೀರಿ ಈಗ? 3 ವರ್ಷದಿಂದ ನೀವು ಹೋಗ್ತಾ ಇದ್ದೀರಿ. ವರ್ಷಕ್ಕೂ ಚೇಂಜ್ ಆಗ್ತದೆ. ಏನು ಅನ್ನಿಸ್ತು? ಖುಷಿ ಆಯ್ತಾ? ಮಾದಪ್ಪನ ದರ್ಶನ ಹೇಗಿತ್ತು? ಎಷ್ಟು ದಿವಸ ಇರ್ತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲ ಫಸ್ಟು ಯಾವಾಗ ಬಂದಿದ್ದು? ಸರಿ, ಇವಾಗ ಬಂದು ದರ್ಶನ ಆಯ್ತಾ? ಇನ್ನು ಮಾಡಿಲ್ಲ, ಮಾಡ್ಬೇಕು. ಹೇಗೆ ಅನ್ನಿಸ್ತು? ಬ್ಯೂಟಿಫುಲ್ ಬೆಟ್ಟ. ತುಂಬ ಚೆನ್ನಾಗಿತ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 6-7 ವರ್ಷದಿಂದ. ಎಷ್ಟು ಜನ ಬಂದಿದ್ದೀರಾ? ನಮ್ಮ ಊರೆಲ್ಲ ಬಂದಿದೆ. ನಮ್ಮೂರು ಅಲ್ಲೇ ಬಂದಿದ್ದಾರೆ ಫ್ರೆಂಡ್ಸ್ ನೀವೆಲ್ಲ? ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೇಗೆ ಅನ್ನಿಸ್ತು? ಸ್ವಲ್ಪ ಜನ ಹೆಚ್ಚುತ್ತಾ ಇರುತ್ತೆ. ಜನ ಹಿಂಗೆ ಬರ್ತಾ ಇರ್ಬೇಕು, ಇನ್ನೂ ಇಂಪ್ರೂವ್ ಆಗಬೇಕು. ಉಗೇ ಮಾದಪ್ಪ ಬೇಡಿದ ಭಕ್ತರಿಗೆ ಭಾಗ್ಯವ ತೋಡಿ ತೋಡಿ ಕೊಡುವ ಮೂಡಾಲ ದೊರೆ ನೋಡೆ. ಹಾಲರುವೆ ಮ್ಯಾಲೆ ಬರುತ್ತಾರೆ ಆಲುತ್ತಾ ಜೋಲುತ್ತಾ ತೂಗುತ್ತಾ, ಆಲುತ್ತಾ ಜೋಲುತ್ತಾ ತೂಗುತ್ತಾ. ಯಾವ ಊರು? ಯಾವಾಗ ಬಂದಿದ್ದು ನೀವು? ನಿನ್ನೆ ನೈಟ್ ದರ್ಶನ ಎಲ್ಲ ಆಯ್ತಾ? ಎಲ್ಲ ಆಯ್ತು. ನಡ್ಕೊಂಡು ಬಂದಿರೋದಾ? ಎಷ್ಟು ವರ್ಷದಿಂದ ಹಿಂಗೆ ಬರ್ತಾ ಇದ್ದೀರಾ? ಬರ್ತಾ ಇದ್ದೀರಾ? 20 ವರ್ಷದಿಂದ 20 ವರ್ಷದಿಂದ ಬರ್ತಾ. ಅವ್ರ ಜೊತೆ ನೀವು ಈ ವರ್ಷ ಬಂದಿದ್ದೀರಾ? ಹೇಗೆ ಅನಿಸ್ತು ನಿಮಗೆ? ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತಾ? ಖುಷಿ ಆಗ್ತದೆ. ಹೆಸರು? ನಾಗರಾಜು ಸರ್. ಯಾವ ಊರು? ರಮನಹಳ್ಳಿ ಸರ್. ಯಾವಾಗ ಬಂದಿದ್ದು? ಸರ್ 2ನೇ ತಾರೀಕಿಂದ 2ನೇ ತಾರೀಕಿಂದ ಕಡ್ದು 4ನೇ ತಾರೀಕು ಬಂದ ಸರ್ ಪಾದಯಾತ್ರೆ. ಎಲ್ಲಿ? ಊರಿಂದನೇ ಸರ್. ಎಷ್ಟು ಜನ ಬಂದಿದ್ದೀರಾ? ಒಂದು 5 ವರ್ಷದ ಗಂಟ ಬಂದಿದ್ದೀವಿ ಸರ್. ಈ ಥರ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ಈ ಥರದ 10 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 10 ವರ್ಷದಿಂದ ಬರ್ತಾ ಇದ್ದೀರಾ? ಹೇಗೆ ಅನಿಸ್ತು? ಹೇಗಿಲ್ಲ ಸರ್, ಖುಷಿನೂ ಐತೆ, ಕಷ್ಟನೂ ಐತೆ, ಎಲ್ಲನೂ ಐತೆ. ಎಲ್ಲ ಥರ ಎಂಜಾಯ್ನೂ ಐತೆ, ಎಲ್ಲ ಥರ ಕಷ್ಟ ಸುಖ ಎಲ್ಲ ಐತೆ ಸರ್. ಮಾದೇಶ್ವರ ನೋಡಿದ ತಕ್ಷಣ ಎಲ್ಲ ಮೈ ಆಗೋಯ್ತು ಸರ್. ಏನಿಲ್ಲ ಸರ್. ಮತ್ತೆ ಒಪ್ಪ ಇದ್ರು ಕಾಲು ನೋವಿದ್ರು ಎಲ್ಲ ಹೊಂಟೋಗುತ್ತೆ ಸರ್. ಮತ್ತೆ ಬರಬೇಕು ಅನ್ಸುತ್ತೆ ಸರ್. ಮತ್ತೆ ಬರ್ಬೇಕು ಅನ್ಸುತ್ತೆ. ಎಲ್ಲ ಮಾದಪ್ಪನ ಮಹಿಮೆ ಸರ್. ಹೇಳಕ್ಕಿರು ಸರ್ ಎಲ್ಲ
ಗಂಜಿಮಲೆ ಗುರುಗಂಜಿಮಲೆ ಮುದ್ದು ಮಾದಪ್ಪನ ವಸತಿ ಯಾವ ಬಂದಿದ್ದು ಓ ಪಾದಯಾತ್ರೆ ಬಂದು ಎಷ್ಟನೇ ವರ್ಷ ಪಾದಯಾತ್ರೆ 4 ವರ್ಷದ ಪಾದಯಾತ್ರೆ ಬರ್ತಿದ್ದೀರಾ ಹೇಗೆ ಅನಿಸ್ತು ಮೇಡಮ್ ಖುಷಿ ಆಯ್ತಾ ಎಷ್ಟು ವರ್ಷ ಬರ್ಬೇಕು ಅಂದ್ಕೊಂಡಿದ್ದೀರಾ ಹಾಂ ಬರ್ತೀರಾ ಥ್ಯಾಂಕ್ ಯು ಮೇಡಮ್ ಯಾವ ಊರು ಯಾವಾಗ ಬಂದಿದ್ದು ನೀವು ನಾವು ಇದೇ ತನ ಬಂದಿರೋದು ದರ್ಶನ ಎಲ್ಲ ಆಯ್ತಾ ದರ್ಶನ ಆಗಿಲ್ಲ ಇನ್ನೂ ಆಗಿಲ್ಲ ಯಾಕೆ ಮಾದಪ್ಪ ಒಳ್ಳೇದು ಮಾಡಿದ್ರೆ ನಾನು ಹಿಂಗೆ ವರ್ಷ ಬರ್ತೀನಿ ನನ್ನ ಮಗನಿಗೆ ಒಳ್ಳೇದಾಗಬೇಕು ನನ್ನ ಗಂಡಿಗೆ ಒಳ್ಳೇದಾಗಬೇಕು ನನಗೆ ಕೆಲಸ ಕಾರ್ಯ ಒಳ್ಳೇದಾಗಬೇಕು ಮಾದಪ್ಪನಿಗೆ ನಾಲ್ಕು ಮನೇಲಿ ಕಾಲಲ್ಲೇ ನಡ್ಕೊ ಹೋಗ್ತೀನಿ ಹೋಗಿದ್ರಾ ಹೋಗಿಲ್ಲ ನಾಳೆಯಿಂದ ಹೋಗ್ತೀನಿ ಒಳ್ಳೇದಾಗ್ಲಿ ಅಂತ ನೀವು ಅರಕೆ ಮಾಡ್ಕೊತಾ ಇದ್ದೀರಾ ಒಳ್ಳೇದಾಗಲಿ ಅಂತ ನಮ್ಮ ಅಪ್ಪನ ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರು ಯಾವ ಊರು ಮನಿಕುಪ್ಪೆ ಯಾವಾಗ ಬಂದಿರೋದು ನೀವು ನಡ್ಕೊಂಡು ಬಂದಿರೋದಾ ಎಷ್ಟು ವರ್ಷದಿಂದ ಈ ಥರ ಬರ್ತಾ ಇದ್ದೀರಾ 15 ವರ್ಷದಿಂದ ಬರ್ತಾ ಇದ್ದೀರಾ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ ಹೇಗೆ ಅನಿಸ್ತು ನಿಮಗೆ ಖುಷಿಯಾಗಿ ನಡ್ಕೊಂಡು ಬಿಡ್ತೀರಾ ಮಹಾವೇಶ್ವರನ ದರ್ಶನ ಆಯ್ತಾ ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ 5 ವರ್ಷದಿಂದ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬರ್ತಾ ಹೇಗೆ ಇದ್ದೀವಿ ಒಳ್ಳೇದಾಗಿದೆ ಹಾಂ ಎಲ್ಲ ಖುಷಿ ಅನ್ನಿಸ್ತು ಖುಷಿ ಅನಿಸ್ತಾ ಬರ್ಬೋದಾ ಬರ್ಬೋದು ನೀವು ಎಷ್ಟು ವರ್ಷದಿಂದ ಬರ್ತೀರಾ ನಾವು 4 ವರ್ಷ ಆಯ್ತು ಹಾಂ ಖುಷಿ ನಮಗೆ ಒಳ್ಳೇದಾಯ್ತು ಎಲ್ಲ ಚೆನ್ನಾಗಿ ಪಾದಯಾತ್ರೆ ಬರ್ತಾ ಇರ್ತೀರಾ ಯಾವ ಊರು ನಾವು ಬಿಡ್ಗೆ ಚಿಕ್ಕಪುರ ಈಗ ನೀವು ಬಂದಿದ್ದು ಯಾವತ್ತು ನಾವು ಬಂದಿದ್ದು ಶನಿವಾರ ಅಲ್ಲಿಂದ ಬಂದು ಪಾದಯಾತ್ರೆ ಬಂದಿದ್ದೀರಾ ಎಷ್ಟು ವರ್ಷದಿಂದ ಈ ಥರ ಬರ್ತಾ ಇದ್ದೀರಾ ಇದೇ ಫಸ್ಟ್ ಟೈಮ್ ನಿಮ್ಗೆ ಹೇಗೆ ಅನಿಸ್ತು ಏನಿಲ್ಲ ಇನ್ಮೇಲೆ ಇದೇ ಥರ ಬರಬೇಕು ಅಂತ ಅನಿಸ್ತಾ ಇದೆಯಾ ಖುಷಿ ಆಯ್ತಾ ಯಾವ ಊರು ಗಂಟೆಯಿಂದ ಕರ್ಕೊಂಡು ಬಂದಿರೋದಾ ಯಾವತ್ತು ಸಾಟರ್ಡೆ ಬಂದು ಹೇಗೆ ಅನಿಸ್ತು ಎಷ್ಟು ಜನ ಬಂದಿದ್ದೀರಾ ನೀವು ಅಲ್ಲಿಂದ ಎಲ್ಲರೂ ನಡ್ಕೊಂಡಿದ್ದೀರಾ ಎಷ್ಟು ವರ್ಷ ಈ ಥರ 4 ವರ್ಷದಿಂದ ಮಾಡ್ತೀವಿ ದೇವ್ರ ಹತ್ರ ಏನು ಕಟ್ಟಿ ಎಕ್ಸಾಮ್ ಎಲ್ಲ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ಯಾ ಸಾಟರ್ಡೆ ಭಾನುವಾರ ಪಾದಯಾತ್ರೆ ಸರ್ ಹೇಗೆ ಅನಿಸ್ತು ಖುಷಿ ಅನಿಸ್ತದೆ ಎಷ್ಟು ವರ್ಷದಿಂದ ಈ ಥರ ಬರ್ತಾ ಇದ್ದೀರಾ ಒಂದು 8-10 ವರ್ಷದಿಂದ ಬರ್ತಾ ಈ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಬರ್ತೀವಿ ಇವತ್ತೆಲ್ಲ ಇಲ್ಲೇ ಇರ್ತೀರಾ ಹೌದೌದು ನಾಳೆ ಹೋಗೋದಾ ಇಲ್ಲ ರಾತ್ರಿ ಒಂದು ಮಧ್ಯರಾತ್ರಿಗೆ ಬಿಡ್ತೀವಿ ಬರ್ತೀರಾ ಸರಿ ಮತ್ತೆ ಹೋದ ವರ್ಷಕ್ಕೆ ಈ ವರ್ಷ ಹೇಗೆ ಅನಿಸ್ತು ಸರ್ ಈ ಸರಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಖುಷಿ ಅನಿಸ್ತು ನಿಮ್ಮ ಟಿ ವಿಲಿ ಬಂದು ನಿಮ್ಗೆ ಹೇಗೆ ಅನಿಸ್ತು ಖುಷಿ ಅನಿಸ್ತಾ ಇದೆ ನಾವು ನೋಡ್ತಾ ಇರ್ತೀವಿ ನಾವು ಬಿಡದೇ ರಾತ್ರಿಯಿಂದ ನೋಡ್ತಾ ಇರ್ತೀವಿ ಖುಷಿ ಅನಿಸ್ತೀವಿ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಯಾವ ಊರು ಯಾವಾಗ ಬಂದಿದ್ದು ನೀವು ಏಳುಗಳಿಂದ ಬಂದ್ರಾ ಏಳುಗಳಿಂದ ನಡ್ಕೊಂಡ್ ಬಂದ್ರಿ ಎಷ್ಟು ವರ್ಷದಿಂದ ಈ ಥರ ಬರ್ತಾ ಇದ್ದೀರಾ 20 ವರ್ಷದಿಂದ ಬರ್ತಾ ಇದ್ದೀರಾ ನೀವು ಹಿಂದೆ ಬರ್ತಿತ್ತು ಈಗ ಬರ್ತಿದ್ದು ಹೇಗೆ ಅನಿಸ್ತಾ ಇದೆ ನಿಮಗೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಖುಷಿ ಆಯ್ತಾ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಹೇಗೆ ಚೆನ್ನಾಗಿ ನೋಡ್ಕೋತಾರಾ ಎಲ್ಲ ಖುಷಿ ಆಯ್ತಾ ಎಷ್ಟು ಜನ ಬಂದಿದ್ದೀರಾ ನೀವು ಥ್ಯಾಂಕ್ ಯು ಯಾವಾಗ ಬಂದಿದ್ದು ನೀವು ಬುಧವಾರ ಅಲ್ಲಿ ಬಿಟ್ಟದ್ದು ಹೇಳ್ಬೇಕು ಬಂದಿರೋದಾ ನಡ್ಕೊಂಡ್ ಬಂದ್ರಾ ಎಷ್ಟು ವರ್ಷದಿಂದ ಈ ಥರ ಬರ್ತಾ ಇದ್ದೀರಾ ಫಸ್ಟ್ ಟೈಮ್ ನೀವು ಬಂದಿದ್ದು ಹೇಗೆ ಅನಿಸ್ತು ನಿಮಗೆ ಖುಷಿ ಆಯ್ತಾ ಮತ್ತೆ ಬರಬೇಕು ಅನಿಸ್ತಾ ಇದೆಯಾ ಗಂಡಸರು ಬರ್ಬೇಡಿ ಗಂಡಸರು ಹುಡುಗರು ಕಡೆ ಬರ ಹುಡುಗರು ಬೇಡ
ಹೋಗೋ ಆಮೇಲೆ ನೋಡೋಣ. ಅದು ಇದ್ದ ಕಾರಣಂಗೂ ಇದು ರಿವೈಂಡ್ ಮಾಡಿದ್ರೆ ಅಲ್ಲಿ ಹಿಂದ್ಗಡೆ ಇದೆ 4 ಗಂಟೆ ಓಡಿರೋದು ಅಂತ ಡೇಟ್. ಗೌಡೆಯಿಂದಡಿಯಿಂದ ಬಂದಿದ್ದೀನಿ. ಇದೇ 2ನೇ ಸತಿ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಮಾತ್ರ ಚೆನ್ನಾಗಿದೆ, ಮಾತ್ರ ಪ್ಲೇಸ್ ಬರ್ಬೇಕು ಅನಿಸ್ತು, ಇಲ್ಲೇ ಇರ್ಬೇಕು ಅನಿಸ್ತಾ ಇತ್ತು. 3 ವರ್ಷದಿಂದ ಬರ್ತಾ ಇದ್ದೀನಿ. ಸೂಪರ್ ಆದ ಪ್ಲೇಸ್ ಅಂತೂ ಏನು ಎಲ್ಲ ಬನ್ನಿ, ಸೂಪರ್ ಆಗೈತೆ ಪ್ಲೇಸ್. ಹೋಗೇ ಮತ್ತೆ ಅಷ್ಟೇ ಅಣ್ಣ. ವೆಂಕಟಲಕ್ಷ್ಮಿ ಬೈರ್ಮಂಗ್ಲ ಅಂತ, ಬೈರ್ಮಂಗ್ಲದಿಂದ ನಾವು ಬುಧವಾರ ಇಲ್ಲಿಗೆ ಬಂದಿದ್ದು. 5 ವರ್ಷ. ಸತ್ಯವಾಗಿದೆ ದೇವರು ಜನಗಳಿಗೆ ಇಷ್ಟು ಸೇಫ್ಟಿಯಾಗಿ ಮುಂದೆ ಒಳ್ಳೆ ಭಗವಂತ ಎಲ್ಲರಿಗೂ ಚೆನ್ನಾಗಿ ಇಟ್ಟಿರ್ಲಿ. ಭಗವಂತನ ದಯೆಯಿಂದ ಎಲ್ಲ ಭಕ್ತಾದಿಗಳು ಚೆನ್ನಾಗವ್ರೆ, ಒಳ್ಳೆ ಅನುಕೂಲ ಮಾಡಿಕೊಡ್ತಾವ್ರೆ. ಕುಂಬಿನ ನಾದದಲ್ಲಿ ಕಂಸಾಳೆ ಮೇಳದಲ್ಲಿ ಮಾದೇವನಲಿದಾರೋ, ಸತ್ತಿಗೆ ಸೂರಿಪಾನಿ ಶರಣಾರ ಮಧ್ಯದಲ್ಲಿ ಬುದ್ಧಿಯವ್ರೆ ಬರುತ್ತಾರೋ. 101 ಕಮ್ಮಡಿಗೆ 101 ಹಿಡುಗಾಯಿ 7 ಬೆಟ್ಟದ ಮ್ಯಾಲೆ, ಮುಕ್ಕೋಟಿ ಪರುಸೆಯ ಭಕ್ತಿಯ ಹೂರಾಶಿ ಮಾದೇವ್ನ ಮಂಡೆ ಮ್ಯಾಲೆ. ಹಿಂಡೋ ಗಾಳಿಯ ಗಂಡ ಬೂದಿ ಮುಚ್ಚಿದ ಕೆಂಡ, ನಂಬಿದ ಮನೆಯೊಳಗೆ ತಾನೇ ಹಿಂಬಾಗಿ ನೆಲೆಗೊಂಡ, ಬೇಡಿದ ಸಿರಿ ತಂದ. ಹಾಲರುವೆ ಮ್ಯಾಲೆ ಬರುತ್ತಾರೆ, ಆಲುತ್ತಾ ಜೋಲುತ್ತಾ ತೂಗುತ್ತಾ, ಆಲುತ್ತಾ ಜೋಲುತ್ತಾ ತೂಗುತ್ತಾ. ಶಿವರಾತ್ರಿ ದಿವಳಿಗೆ ಎಣ್ಣೆಯ ಮಜ್ಜನಕ್ಕೆ ಏನಯ್ಯ ವೈಭೋಗ, ಸುತ್ತೇಳು ನಾಡಿನ ಪರುಸೆಯ ಪೂಜೆಯಲ್ಲಿ ಗಿರಿಯಾಯಿತೆ ಸ್ವರ್ಗ. ಎಣ್ಣೆಯ ನೀರ ಸೇವೆ ಬೆಣ್ಣೆ ತುಪ್ಪದ ಸ್ಯಾವೆ ದುಂಡೋ ಮಾದೇವ ನಿಮಗೆ, ಎಳ್ಳು ಪ್ರಸಾದದಲ್ಲಿ ಪಂಚ ಕಜ್ಜಾಯದಲ್ಲಿ ಮಾದೇವ್ನ ದಯ ನಮಗೆ. ನಾಗರ ನೆರಳಿಂದ ಸ್ವಾಮಿ ನಾಗು ಮಲೆಗೆ ಬಂದ, ಸಾಗಿ ಬರುವ ಜನಕ್ಕೆ ಸಾವಿರ ಪುಣ್ಯವೇ ಬರಲಿಂದ, ಕೊಡುಗಲ್ಲಲ್ಲಿ ತಾನಿಂದ. ಅರೆ ಹಾಲರುವೆ ಮ್ಯಾಲೆ ಬರುತ್ತಾರೆ, ಹಾಲರುವೆ ಮ್ಯಾಲೆ ಬರುತ್ತಾರೆ, ಸಾಲು ಸಲಾಗಿ ಕುಣಿಯೋಣ, ಸಾಲು ಸಲಾಗಿ ಕುಣಿಯೋಣ. 101 ಬಾಲೆಯರ ಹಾಲರುವೆ ಮಾದೇವ್ಗೆ, ದಿನಕ್ಕೆ ದಿನ ಸಂಪನ್ನಗಾರನಿಗೆ ಗುಂಪು ಗುಂಪಾಗಿ ನಾವು ಸೋಪಾನೆ ಹಾಡೋಣ. ಹಾಲರುವೆ ಮ್ಯಾಲೆ ಬರುತ್ತಾರೆ, ಆಲುತ್ತಾ ಜೋಲುತ್ತಾ ತೂಗುತ್ತಾ, ಆಲುತ್ತಾ ಜೋಲುತ್ತಾ ತೂಗುತ್ತಾ. ದಿನ ಪರುಸೆಯ ಪೂಜೆಯಲ್ಲಿ ಗಿರಿಯಾಯಿತೆ ಸ್ವರ್ಗ. ಎಣ್ಣೆಯ ನೀರ ಸೇವೆ ಬೆಣ್ಣೆ ತುಪ್ಪದ ಸ್ಯಾವೆ ದುಂಡೋ ಮಾದೇವ ನಿಮಗೆ, ಎಳ್ಳು ಪ್ರಸಾದದಲ್ಲಿ ಪಂಚ ಕಜ್ಜಾಯದಲ್ಲಿ ಮಾದೇವ್ನ ದಯ ನಮಗೆ. ನಾಗರ ನೆರಳಿಂದ ಸ್ವಾಮಿ ನಾಗು ಮಲೆಗೆ ಬಂದ, ಸಾಗಿ ಬರುವ ಜನಕ್ಕೆ ಸಾವಿರ ಪುಣ್ಯವೇ ಬರಲಿಂದ, ಕೊಡುಗಲ್ಲಲ್ಲಿ ತಾನಿಂದ. ಅರೆ ಹಾಲರುವೆ ಮ್ಯಾಲೆ
ಹಾಲರುವೆ ಮ್ಯಾಲೆ ಬರುತ್ತಾರೆ ಸಾಲು ಸಾಲಾಗಿ ಕುಣಿಯೋಣ ಸಾಲು ಸಾಲಾಗಿ ಕುಣಿಯೋಣ ನೂರೊಂದು ಬಾಲೆಯರ ಹಾಲರುವೆ
ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ ಬಾರಿ ಬರಗಾನ ಏರಿ ದೂರದ ಪರಿಚಯ ನೋಡಿ ಮಾದೈ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ ಬರ್ತವ್ರೆ ಮಲೆಗೆ ಮಾದೈ ಬರ್ತಾರೆ ಗಿರಿಗೆ ಸೌದಳ್ಳಿ ಕಣಿವೆ ಒಳಗೆ ಭಾರಿ ಬರಗಾನ ಏರಿ ದೂರದ ಪರಿಚಯ ನೋಡಿ ಮಾದೈ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ ಬರ್ತಾರೆ ಮಲೆಗೆ
ಪಾರ್ವತಿ ಪದಯೇ உதய மாதேஸ்வரா. என்னுடைய பெயர் ஸ்ரீனிவாசன். சேலம் ஐயப்பன் கோவிலிருந்து வரோம். ஒவ்வொரு வருடமும் சிவராத்திரி அன்று சுவாமி தரிசனம் செய்வதற்கு யுகாதி பண்டிகை அன்று சுமார் 30,000 ஜனங்களுக்கு அன்னதானம் சிறப்பாக நடைபெற்று வருகிறது. சுவாமியினுடைய அருளால் முதல் வருஷம் 1000 பேர் ஆரம்பிச்சோம், அப்புறம் 10,000 பேர், அப்புறம் 20,000 பேர், இப்போ 30,000 பேர். இது 11th இயர். யுகாதி பண்டிகைக்கு காலையில் 6 மணிலேருந்து சாயங்காலம் 5 மணி வரைக்கும் சேலம் ஐயப்பா டிஓடி சார்பாக டிசிபேராகுடி அண்ட் நாகாபாத் ரெண்டும் இங்கே அன்னதானமாக வழங்கப்படுகிறது. சுவாமியுடைய அருள் மிகவும் நிறைய இருப்பதால் எங்களால் இதை செய்ய முடிகிறது. பக்தர்கள் ஒவ்வொருவரும் இங்கு வந்து சுவாமியை தரிசனம் பண்ணி அவரவர்கள் மனதில் சந்தோஷமடைய வேண்டும் என்று நாங்கள் வேண்டுகிறோம். நம பார்வதி பதையே ನಿಮ್ಮ ಮಾಸ್ಟರ್ ಟಿವಿಯವರು ವಂದನೆಗಳು. ಒಂದು ವರ್ಷದಂತೆ 1,00,000 ಲಾಡು ಮಾಡಿಸಿ ಶಿವರಾತ್ರಿಗೆ ಆಚರಿಸ್ತೀವಿ. ದಾಸೋಹ ದಾಸೋಹ ಭವನದಲ್ಲಿ ದಾಸೋಹ ಮಾಡಿಸ್ತೀವಿ. ಮೇಡಮ್ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಅನುಕೂಲದಲ್ಲಿ ಏನಂದರೆ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಮಿಕ್ಕಿದ್ರೆ ಅನುಕೂಲ ಭಾಳ ಜನ ಈ ಸಲ ಹೋದ ಜಾಸ್ತಿ ಜನ ತುಂಬ ಚೆನ್ನಾಗಿದ್ದಾರೆ. ನೀವು ಬಂದೆಲ್ಲರೂ ಕವರೇಜ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀರಾ. ಜನಗಳು ಎಲ್ಲ ಈ ಸಲ ತುಂಬ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಎಲ್ಲ ಅನುಕೂಲ ಆಗಿಲ್ಲ ಚೆನ್ನಾಗಿ ನಡೀತಾರೆ. ನಮ್ಮ ರಾತ್ರಿ 12 ಗಂಟೆ ಮಹಾಭಿಷೇಕ ಇದೆ. ಒಂದು 250 kg ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಅದನ್ನು 5,000 ಜನ ಮಕ್ಕಳಿಗೆ ಹಂಚ್ತಿ ಮಾಡಬೇಕು. ಯಾರೋ ಮನೆ ತೊಗೊಳ್ಳೋದು ಎಲ್ಲ ಇಲ್ಲೇ ಹಂಚೋದು. ರಾತ್ರಿ ಪ್ರಸಾದ ಇದೆ 1 ಗಂಟೆ ಪುಲಾವೆಲ್ಲ ಅದು ಹಂಚಿ ನಾಳೆ ಬೆಳಗ್ಗೆ ದಸರಾ ಮುಗಿಸ್ಕೊಂಡು ಇಲ್ಲ ನನಗೆ ಅದರಾಗಿ ಹೋಗುತ್ತೆ. ನಮಸ್ಕಾರ. ನಾನು 45 ವರ್ಷದಿಂದ ಚಾಕರಿ ಮಾಡ್ತಾ ಇದ್ದೀನಿ. ತಿಂಗಳ ಎಲ್ಲ ಭಾಗ್ಯನೂ ಕೊಡ್ತೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಇದೇ ನಾನು ಸಾಯೋ ತನಕ ನನ್ನ ಜನ್ಮ ತನಕ ಚಾಕರಿ ಬಿಡೋಲ್ಲ. ಏನೇನು ಎಂಬುದು ಅವ್ನು ಮಾತ್ರ ನಿಮ್ಮದು ಕೈ ಬಿಡೋಲ್ಲ. ಮೋಸ ಅನ್ಯಾಯ ಮಾತ್ರ ನಡೆಯಲ್ಲ. ಭಗವಂತ ಯಾವತ್ತೂ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ನಾನು ನನ್ನಲ್ಲಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಎಲ್ಲ ಚೆನ್ನಾಗಿ ಒಳ್ಳೇದು. ಮಹಾಶಿವರಾತ್ರಿ ಮತ್ತು ಯುಗಾದಿ ಜಾತ್ರಾ ಮಹೋತ್ಸವ ಮಲೆ ಮಹದೇಶ್ವರ ಬೆಟ್ಟದ ದೊಡ್ಡ ಜಾತ್ರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಹಲವಾರು ಪೂರ್ವಭಾವಿ ಸಭೆಯನ್ನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಪೂರ್ವಭಾವಿ ಸಭೆ ಮಾಡಿ ಈ ಬಾರಿ ಜಿಲ್ಲಾಡಳಿತದ ಜೊತೆ ನಾವು ಸಾಕಷ್ಟು ಸಿದ್ಧತೆಯೊಂದಿಗೆ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಜನ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೆರಳಿನ ವ್ಯವಸ್ಥೆ ಅದು ಅದಕ್ಕಿಂತ ಹೆಚ್ಚಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಪ್ರತಿದಿನ ಸುಮಾರು 30ರಿಂದ 40 ಲಕ್ಷ ಲೀಟರಷ್ಟು ನೀರು ಖರ್ಚಾಗ್ತಾ ಇದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿದ್ದು ಅಂತ ಹೇಳಿದರೆ ಖಾಸಗಿ ಬಸ್ಸನ್ನು ನಿರ್ಬಂಧಿಸಿ ಎಲ್ಲ KSRTC ಬಸ್ ಹಾಕಿರೋದ್ರಿಂದ ಜನ ಬಹಳ ನೆಮ್ಮದಿಯಾಗಿ ಹೋಗಿ ಬರ್ತಾ ಇದ್ದಾರೆ. ಮತ್ತು ಬೇರೆ ದಾಸೋಹ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ವಿ. ಜೀವನದಲ್ಲಿ 10 ನಿಮಿಷ ಕಾಯಿದ್ರೆ ಅವರಿಗೆ ಪ್ರಸಾದ ಸಿಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಇದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಪ್ರಾಧಿಕಾರದ ಜೊತೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರ್ತಾ. ಮತ್ತೊಂದು ಬಹಳ ಮುಖ್ಯವಾಗಿತ್ತು ಅಂತ ಹೇಳಿದರೆ ಪರಾವು ಮಾಡೋ ಜಾಗನ ಗುರುತಿಸಿ ಒಂದೇ ಕಡೆ ಎಲ್ಲೆಲ್ಲೋ ಅಡುಗೆ ಮಾಡ್ತಾ ಇದ್ರಲ್ಲ ಅದನ್ನು ಒಂದೇ ಕಡೆ ಮಾಡಿಸಿದ್ವಿ. ಆದಷ್ಟು 90% ಮಾಡಿದ್ದಾರೆ. ಇನ್ನೊಂದು 5% ಜನ ನಮಗೆ ಪ್ಲೇಸ್ ಮಾಡಿಲ್ಲ. ಮುಂದಿನ ವರ್ಷ ಅವರು ಮಾಡ್ತೀವಿ ಅನ್ನೋ ನಿರೀಕ್ಷೆಯೊಂದಿಗೆ ಈ ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಎಲ್ಲ ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೊಡ್ತೀವಿ. ಆನಂದ ಪಡುತ್ತವರೇ ಸ್ವಾಮಿ ಸಂತೋಷ ಪಡುತ್ತವರೇ ಮಾದರಿ ಭಕ್ತರ ಗಿರಿಗೆ ಕೌದಳ್ಳಿ ಕಡಿಮೆಯೊಳಗೆ ನೀರು ಬೆಳ್ಳಿಯ ಕೈ ಚೆಂಬು ಅಂತರ ಗಂಗೆಯಾಗಿ ಹರಿಯಿತು ಎಲ್ಲಿಗೆ ಹಳ್ಳ ಕೊಳ್ಳದ
ಬೆಟ್ಟದ ನೀರು ಬೆಳ್ಳಿಯ ಕೈ ಚೆಂಬು ಅಂತರ ಗಂಗೆಯಾಗಿ ಹರಿದು ಎಲ್ಲಿಗೆ ಮಲಯ ಮದೇಶ್ವರನ ಮುಡಿಗೆ ಮಚ್ಚನವಾಗಿ ಓ ಮಾಯ್ಕಾರ ಸ್ವಾಮಿಯ ಪಾದಕ್ಕೆ ಪನ್ನೀರಾಗಿ ಗಿರಿಯ ಮೇಲೆ ಜರಿಯ ಒಳಗೆ ಜುಳ ಜುಳನೆ ಹರಿದೈತೆ ಸ್ವಾಮಿಯ ಪಾದವ ತೊಳೆದೈತೆ ಮಾದರಿ ಬರ್ತಾರೆ ಗಿರಿಗೆ ಕೋಗಲಿ ಕಣ್ಣೆ ಒಳಗೆ ಮಾದೇವ್ ಅಂತೇಳಿ ಮಳವಳ್ಳಿ ಸಾಯಂಕಾಲ 5 ಗಂಟೆ ಆಯಿತು ನಿಂತಿದ್ದು. ಅಂದರೆ ತುಂಬ ರಶ್ ಇದೆ, ಪೂಜೆ ಇರ್ತದೆ, ಸ್ಪೆಷಲ್ ಪೂಜೆ ಇರ್ತದಲ್ಲ, ಹಾಗಾಗಿ ಲೇಟ್ ಆಗಿದೆ ಅಷ್ಟೇ. ಮತ್ತೆ ಬೆಟ್ಟದ ಮೇಲೆ ಬೇರೆ ಟ್ರಾಫಿಕ್ ಜಾಮ್ ಆಯಿತು, ಟ್ರಾಫಿಕ್ 1 ಅವರ್ ಲೇಟ್ ಆಯ್ತು ಅಲ್ಲಿ. ಮಂಡ್ಯ ವಿಜಯ್ ಕುಮಾರ್. ನಾವು 4 ದಿನ ಆಯ್ತು ಸರ್ ಬಂದು, ಇಲ್ಲೇ ಇದ್ದೀವಿ ಸರ್. ಪಾದಯಾತ್ರೆಯಲ್ಲಿ ಬಂದಿದ್ದೀವಿ ಸರ್, ಪಾದಯಾತ್ರೆಯಲ್ಲಿ ಬಂದಿದ್ದೀವಿ ಸರ್. ಏನು ಸರ್? ಚೆನ್ನಾಗಿದೆ ಸರ್, ತುಂಬ. ನಾವು ಇದೇ ಫಸ್ಟ್ ಸರ್, ನಮ್ಮೂರಲ್ಲಿ ಬರ್ತಾ ಇದ್ದಾರೆ ಸರ್, ಒಂದು 10 ವರ್ಷದಿಂದ ನಾವು ಇದೇ ಫಸ್ಟ್. ಫುಲ್ ಚೆನ್ನಾಗಿದೆ ಸರ್, ತುಂಬ ಖುಷಿ ಆಯ್ತು ಸರ್. ಬಿದಿರು ಗುತ್ತಿ ಒಳಗೆ ಒಡೆದು ಮುಡಿದವನಾರೋ ಏಳು ಬಾಯಿ ಹುತ್ತದೊಳಗೆ ಯೋಗಿಯಾಗಿ ಕೂತವನಾರೋ ಬಿದಿರು ಗುತ್ತಿ ಒಳಗೆ ಒಡೆದು ಮುಡಿದವನಾರೋ ಏಳು ಬಾಯಿ ಹುತ್ತದೊಳಗೆ ಯೋಗಿಯಾಗಿ ಕೂತವನಾರೋ ಪುತ್ರ ಜಂಬನ ವರಪುತ್ರ ತಾನಾಗಿ ಓ ಕುಂತೂರು ಮಠದ ಗುರುವಿಗೆ ಶಿಷ್ಯನಾಗಿ ಆ ಏಳು ಮಲೆಯಲ್ಲಿ ಯೋಗಿಯಾಗಿ ನೆಲೆಸೋರೆ ಮಾದೇವ, ನಮ್ಮ ಮಾಯ್ಕಾರ ಮಾದೇವ. ಮಾದೈ ರಂಗಧಾಮ ಅಂತ ಸರ್ ನನ್ನ ಹೆಸರು, ಬೆಂಗಳೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಇದು 3ನೇ ವರ್ಷ. ಈ ಸತಿ ಬದಲಾವಣೆ ಇದೆ, ತುಂಬಾನೇ ಬದಲಾವಣೆ ಇದೆ. ಲಾಸ್ಟ್ ಟೈಮ್ ಇಂತ ಈ ಸತಿ ಅದು ಮೇಡಮ್ DC ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ವೆಹಿಕಲ್ಸ್ ಏನಿದೆ ಅದನ್ನ ಇನ್ನು ಮುಂಚೆ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಮುಂಚೆನೇ ಆಗೋಗ್ಬಿಟ್ರೋದ್ರಿಂದ ಅದನ್ನ ರೀಪ್ಲೇಸ್ ಮಾಡೋದು ತುಂಬಾ ಅವ್ರು ಚಾಲೆಂಜಿಂಗ್ ಜಾಬ್, ಆದ್ರೂ ಒಳ್ಳೇದು ನಡೀತಾ ಇದೆ. ಈ ಸತಿ ಅಂತೂ ಪ್ರಸಾದದಿಂದ ಹಿಡಿದು ಎಲ್ಲಾನು ತುಂಬಾನೇ ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿದೆ, ಅದ್ಭುತವಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ ಸರ್. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾನೇ ಅವ್ರಿಗೆ ಏನೇ ಕ್ರೆಡಿಟ್ ಬಂದ್ರೆ ಅವ್ರು DC ಅವ್ರಿಗೆ ಸಲ್ಬೇಕು. ಅವ್ರು ನಿಜವೂ ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಅವ್ರಿಗೆ ವಂದನೆಗಳು ಹೇಳ್ತೀವಿ. ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ ಯು. ಈ ಸತಿ ನಮಸ್ಕಾರ. ಹೇಳಿ.
ಶಿವಕುಮಾರ್ ಅಂತ ನಮ್ಮ ಬಿಡದಿ ಹೊಸೂರ್ನವರು. ಹೋದ ವರ್ಷಕ್ಕಿಂತ ಈ ಸತಿ 100% ಹೆಚ್ಚಿಗೆ ಜನ ತುಂಬಾ ತೊಂದರೆ ಆಗ್ತಾ ಇದೆ. ಪ್ರತಿ ವರ್ಷ ಇಷ್ಟೇ ಜನ ಆದ್ರೆ ಇನ್ನೂ ತೊಂದರೆ, ದೇವ್ರು ನೋಡೋಕೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಈಗ ಜಸ್ಟ್ 1 hour ಆಯ್ತು, ಜಾಗರಣೆ ಇಲ್ಲೇ ಮಾಡೋಣ ಅಂತ ಬಂದ. ಈ ಜನ ದಷ್ಟ ಎಲ್ಲಿ ಸ್ವಾಮಿ, ಇನ್ನು ಎಲ್ಲಿ ಈ ಜಾಗರಣೆ ಮಾಡಕ್ಕೂ ಕೂಡ ಆಗ್ತಾ ಇಲ್ಲ. ಮುಂದೆ ನಾಳೆ ಏನಾಗುತ್ತೆ ಅಂತ ಹೇಳಕ್ಕೆಲ್ಲ, ಜಾಗರಣೆ ಮಾಡೋದೇ ಕಷ್ಟ ಆಗ್ತಾ ಇದೆ. ಅಯ್ಯೋ ಸ್ವಾಮಿ, ಒಂದು ಹೆಜ್ಜೆ ಇಡೋಕ್ಕೂ ಕಷ್ಟ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಸಹಾಯ ಮಾಡಬೇಕು, ಜನಗಳಿಗೆ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಕಾಣಿಸ್ಕೋಬೇಕು, ಕಷ್ಟ ಸುಖ ನಿವಾರಿಸ್ಕೋಬೇಕು. ಅವರು ಅಲ್ಲಿ ತೊಂದರೆ ಏನಿಲ್ಲ ಆಯ್ತು ನೋಡ್ಕೋಬೇಕು. ಅವರು ಆದಷ್ಟು ಜನಗಳಿಗೆ ಸಹಕರಿಸಿ ಜಾಗ ಮಾಡಿಕೊಟ್ಟು, ಒಂದು ಏನು ಇದು ನಡೀತಾ ಇದೆ, ಸಂಸ್ಕೃತಿ ನಾಟಕಗಳು ನಡೀತಾ ಇದೆ, ಅವ್ರಿಗೆಲ್ಲ ಜಾಗ ಮಾಡಿಕೊಟ್ಟು ಹೇಮಾವತಿ ಬೇರ್ಮಂಗ್ಲ ಹಂಚಿಪುರ. ಪಾದಯಾತ್ರೆ 3 ವರ್ಷ ಆಯ್ತು. ಈ ವರ್ಷ ತುಂಬಾ ಖುಷಿ ಆಯ್ತು. ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾಳೆ ಬೆಳಗ್ಗೆ ತುಂಬಾ ಚೆನ್ನಾಗಿ ತುಂಬಾ ಜನ ಗೋಸಲನೆ ತುಂಬಾ ಚೆನ್ನಾಗಾಯ್ತು. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಾಯ್ತು. ನೀರು ಮತ್ತೆ ಊಟದ ವ್ಯವಸ್ಥೆ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ತುಂಬಾ ಅನುಕೂಲವಾಗಿ ಚೆನ್ನಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಾಯ್ತು, ಏನಿಲ್ಲ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ ಬಾಳಲ್ಲಿ ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ ಬಾಳಲ್ಲಿ ಬೆಳಕ ತಂದೋನೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡೆನು ನನ್ನಾಣೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡೆನು ನನ್ನಾಣೆ. ಓ ಮಾದೇವ ಎಂದು ಮಾದೇವ ಎಂದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ ಬಾಳಲ್ಲಿ ಬೆಳಕ ತಂದೋನೆ. ಸರ್ ನಿನ್ನೆ ಬಂದಿಲ್ಲ ಸರ್, ಚೆನ್ನಾಗಿದೆ ಜಾತ್ರೆ ಸರ್. ಪ್ರತಿ ವರ್ಷ ಬರ್ತಾ ಇತ್ತು, ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸಖತ್ತಾಗಿ ಜನ ಸರಿದ್ದಾರೆ ಸರ್. ಎಲ್ಲೆಲ್ಲೂ ಕಾಲಾಟಕ್ಕೆ ಜಾಗ ಇಲ್ಲ, ಜಾತ್ರೆ ಮಾತ್ರ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಸರ್. ಪ್ರೋಗ್ರಾಮ್ ಇನ್ನೊಂದು ನಾಟಕ ಇದೆ, ಸಿನಿಮಾ ನಾಟಕ ಪಕ್ಕದಲ್ಲಿ ನಾಳೆ ನಾಟಕ ಇದೆ, ನಾಳಿದ್ದು ಡ್ರಾಮಾ ಇದೆ. ಇವತ್ತು ಮಾತ್ರ ಭಾಳ ಭಾಳ ಚೆನ್ನಾಗಿತ್ತು. ನಾವು ಸಾಯಂಕಾಲ ಬಂದಿತ್ತು, ಚೆನ್ನಾಗಾಯ್ತು ಸ್ವಾಮಿ, ಚೆನ್ನಾಗಿ ನಡೀತು ಸ್ವಾಮಿ, ನನಗೂ ಇಷ್ಟ. ನಾವು ಬರ್ತಾ ಇದ್ದೀವಿ 2 ವರ್ಷಕ್ಕೆ ಸ್ವಾಮಿ. ನಡ್ಕೊ ಬರ್ತೀವಿ ಸರ್, ಬಸ್ಸಲ್ಲಿ ಬಂದೆ. ನಮ್ಮ ತಾಯಿ ಎತ್ಕಾಗ್ಬಿಟ್ಟವ್ರೆ, ಅವ್ರ ಊಟ ನಾನೇ ನೋಡ್ಬೇಕು, ಅದಕ್ಕೆ ಬಸ್ಸಲ್ಲಿ ಬಂದೆ. ಖುಷಿ ಸ್ವಾಮಿ ಮಾಡಿದ್ರು. ನಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮಂದಿವೆ, ಮಾಳದ ಗರಿಕೆ ಚಿದರಿದ ಮನುಷ್ಯ ಚೆನ್ನಿದರು ಮಲ್ಲಿಗೆಯ. ಮಾಳದ ಗರಿಕೆ
ಚಿದರಿದ ಮನುಷ್ಯನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರರಿ ಮೇಲೆ ಅಂದದ ಚಂದದ ಮೈಕಾರ ಮಾದು ಚೆಲ್ಲಿದರು ಮಲ್ಲಿಗೆಯ ಶನಿ ಅಂದದ ಚಂದದ ಮೈಕಾರ ಮಾದು ಚೆಲ್ಲಿದರು ಮಲ್ಲಿಗೆಯ ನಾಳದ ಗರ್ಗೆ ಚಿದರಿದ ಮಾದೇರೆ ಚಪ್ಪಲ ಯಾರು ಮಾಡಬೇಕು ಬಹಳ ವ್ಯತ್ಯಾಸ ಇದೆ ಸರ್. ವ್ಯತ್ಯಾಸ ಜೊತೆಗೆ ತುಂಬಾ ಅದ್ಭುತವಾಗಿದೆ ಈ ಸರಿ. ಹೌದು, ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ ಸರ್. ಮಹಾದೇವಗೆ ಶರಣೆಂದೇ ಮಲ್ಲಿಗೆ ಹೂ ಚೆಲ್ಲಿ ಮನಸಾರ ಉಗೆಯಂದೇ ಮಹಾದೇವಗೆ ಶರಣೆಂದೇ ಮಲ್ಲಿಗೆ ಹೂ ಚೆಲ್ಲಿ ಮನಸಾರ ಉಗೆಯಂದೇ ಕಷ್ಟವ ಕಳೆಯಂದೇ